ಅಂತಿದ್ದಂಗೆ ರವಿಯ ಮನೆಯಲ್ಲಿ ಇದ್ದಂತಹ ಸಮಸ್ಯೆಗಳು ದಿನೇ ದಿನೇ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಅಂದರೆ ತನ್ನ ತಾಯಿಯ ಬಿಹೇವಿಯರ್ ಏನಿದೆ ಅದು ನಾರ್ಮಲ್ ಥರ ಕಾಣಿಸೋದಕ್ಕೆ ಶುರುವಾಗುತ್ತೆ ರವಿಗೆ. ಮತ್ತು ತನ್ನ ತಂದೆಯ ಆರೋಗ್ಯದಲ್ಲೂ ಕೂಡ ಚೇತರಿಕೆಯನ್ನು ಕಾಣ್ತಾ ಇರ್ತಾನೆ ರವಿ. ಆದರೆ ಇದೇ ಟೈಮಲ್ಲಿ ಖುಷಿ ಪಡೋದಾ ಅಥವಾ ದುಃಖ ಪಡೋದಾ ಅಥವಾ ಯೋಚನೆ ಮಾಡೋದಾ ಗೊತ್ತಾಗ್ತಾ ಇರೋದಿಲ್ಲ ರವಿಗೆ. ಯಾಕಂತ ಹೇಳಿದ್ರೆ ಆ ಒಂದು ಜ್ಯೋತಿಷಿ ಏನಿರ್ತಾರೆ, ಅವಾಗೊಂದು ಸತಿ ಈ ಮನೆಯನ್ನು ನೋಡೋದಕ್ಕೆ ಬಂದಿರತಕ್ಕಂಥ ಜ್ಯೋತಿಷಿ ಹೋಗಬೇಕಾದ್ರೆ ಮತ್ತೊಂದು ವಿಚಾರ ಹೇಳಿರ್ತಾರೆ. ಏನು ಅಂತ ಹೇಳಿದ್ರೆ, ರವಿ ನೀನು ಯಾವಾಗಾದರೂ ಈ ಮನೆ ಶಿಫ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಅಥವಾ ಕಾಂಟ್ರ್ಯಾಕ್ಟ್ ಮುಗಿಯೋಕ್ಕೆ ಬಂದಾಗ ಇದ್ದಕ್ಕಿದ್ದಂಗೆ ಈ ಮನೆಯಲ್ಲಿರ್ತಕ್ಕಂತಹ ಸಮಸ್ಯೆ ಎಲ್ಲ ಕಮ್ಮಿ ಆಗೋದಕ್ಕೆ ಶುರುವಾಗುತ್ತೆ. ಆದರೆ ನೀನು ಡೈವರ್ಟ್ ಆಗಬೇಡ. ಇನ್ನೇನು ಸಮಸ್ಯೆಗಳಿದ್ದೆಲ್ಲ ಕ್ಲಿಯರ್ ಆಗ್ತಿದೆ, ಮತ್ತು ಯಾಕೆ ಮನೆ ಖಾಲಿ ಮಾಡಬೇಕು ಅಂತೆಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡ. ಇದು ಸರ್ವೇ ಸಾಮಾನ್ಯ. ಆ ಒಂದು ಭಯಾನಕ ದುಷ್ಟ ಶಕ್ತಿಯ ಆಟ ಆಗಿರುತ್ತಿದ್ದು. ಹಾಗಾಗಿ ಏನೇ ಆದರೂ ಕೂಡ ಮನೆಯನ್ನು ಶಿಫ್ಟ್ ಮಾಡಿಬಿಡು ಅಂತ ಹೇಳಿರೋದು ನೆನಪು ಮಾಡ್ಕೊತಾನೆ ರವಿ. ಹಾಗಾಗಿ ಮನೆ ಶಿಫ್ಟ್ ಮಾಡೇ ಬಿಡೋಣ, ಎನಿವೇಸ್ ಕಾಂಟ್ರ್ಯಾಕ್ಟು ಮುಗ್ದಿದೆ, ಇವ್ರು ಏನೇನೋ ಹೇಳ್ತಾ ಇದ್ದಾರೆ, ಆಗ್ತಾ ಇರೋದು ಕೂಡ ಕೆಟ್ಟದೇ ಆಗ್ತಿದೆ, ಯಾಕೆ ಶಿಫ್ಟ್ ಮಾಡಬಾರ್ದು ಅಂಥೇಳಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಮನೆಯನ್ನು ಶಿಫ್ಟೇ ಮಾಡ್ಕೊಂಬಿಡೋಣ ಅಂಥೇಳಿ ಶಿಫ್ಟ್ ಮಾಡಬೇಕಾದ್ರೆ ಒಂದಷ್ಟು ಪ್ಯಾಕಿಂಗನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಮನೆಯವರೆಲ್ಲ ಪ್ಯಾಕ್ ಮಾಡ್ಕೋಬೇಕಾದ್ರೆ ಇದ್ದಕ್ಕಿದ್ದಂಗೆ ರವಿಗೆ ಆ ಒಂದು ಕಾಡಲ್ಲಿ ಸಿಕ್ಕಿರ್ತಕ್ಕಂತಹ ಆ ವಿಚಿತ್ರವಾದಂತಹ ಮಾನ್ಯುಮೆಂಟಲ್ ಥರ ಕಾಣುವಂತಹ ಕಲ್ಲು ನೆನಪಾಗುತ್ತೆ. ಹೌದು, ಆ ಕಲ್ಲು ನೆನ್ನೆ ತನಕ ಇಲ್ಲೇ ಇತ್ತಲ್ಲ, ಪ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಾಗ ಎಲ್ಲೂ ಕಾಣ್ತಾನೆ ಇರಲ್ಲ, ಎಲ್ಲೋಯ್ತು ಅಂತ ಹುಡ್ಕಾಡ್ತಾನೆ. ಎಷ್ಟು ಹುಡ್ಕಾಡಿದ್ರು ಆ ಕಲ್ಲು ಸಿಗೋದೇ ಇಲ್ಲ. ಓಕೆ, ಬಹುಶಃ ಎಲ್ಲೋ ಕಳೆದೋಗಿರ್ಬೇಕೇನೋ, ಇದಕ್ಕೆಲ್ಲ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಕು ಅಂಥೇಳಿ ಎಲ್ಲ ಪ್ಯಾಕಿಂಗ್ ಮುಗಿಸ್ಕೊಂಡು ಹೊಸ ಮನೆಗೆ ಶಿಫ್ಟ್ ಆಗೋಗ್ತಾರೆ ರವಿ ಮತ್ತು ಅವರ ಫ್ಯಾಮಿಲಿ. ಹೊಸ ಮನೆಗೆ ಶಿಫ್ಟ್ ಆದಮೇಲೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಅಂತ ಒಂಚೂರು ನೆಮ್ಮದಿಯ ನಿಟ್ಟುಸಿರು ಬಿಡ್ತಾರೆ ರವಿಯವರು. ಹಿಂಗೆ ಅಂದ್ಕೊಂಡಿದ್ದಂಗೆ ಒಂದು ಅಷ್ಟು ದಿನಗಳ ಕಾಲ ಆದ ತಕ್ಷಣ ರವಿಯವರ ತಂದೆಗೆ ಕ್ಯಾನ್ಸರ್ ಡಿಟೆಕ್ಟ್ ಆಗುತ್ತೆ. ಮತ್ತು ಅದೇ ಆರೋಗ್ಯದ ಸಮಸ್ಯೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಶುರು ಮಾಡ್ತಾರೆ ರವಿಯವರು. ಏನೇ ಟ್ರೀಟ್ಮೆಂಟ್ ಕೊಟ್ಟರು ಆ ಒಂದು ಕಾಯಿಲೆ ಗುಣ ಆಗೋದೇ ಇಲ್ಲ. ಹಾಸ್ಪಿಟ್ಲಲ್ಲಿ ನಿಟ್ಟುಸಿರು ಬಿಟ್ಟು ಬಿಡ್ತಾರೆ ರವಿಯವರ ತಂದೆ. ಅಂದರೆ ದೈವಾಧೀನರಾಗೋಗ್ತಾರೆ. ತನ್ನ ತಾಯಿ ಕೂಡ ಅವರ ಗಂಡನನ್ನು ಕಳ್ಕೊಂಡ ಮೇಲೆ ಯಾವುದೇ ವಿಚಾರದಲ್ಲಿ ಆಸಕ್ತಿ ಇಟ್ಕೊಂಡಿರೋದಿಲ್ಲ. ತುಂಬ ಬ್ಲ್ಯಾಂಕ್ ಆಗೋಗಿರ್ತಾರೆ. ಖುಷಿ ಅನ್ನೋದೇ ಮರ್ತು ಬಿಟ್ಟಿರ್ತಾರೆ. ಯಾರ ಜೊತೆನೂ ಸೇರ್ತಾ ಇರೋದಿಲ್ಲ, ಮಾತಾಡ್ತಾ ಇರೋದಿಲ್ಲ. ಇದನ್ನೆಲ್ಲ ಗಮನಿಸಿದಂತಹ ರವಿಯ ಸ್ನೇಹಿತರು ಒಂದು ಸಜೆಷನ್ನ ಕೊಡ್ತಾರೆ ರವಿಗೆ. ರವಿ, ನೀನು ನಿಮ್ಮ ತಂದೆನ ಕಳ್ಕೊಂಡಿದ್ಯಾ, ನನಗೆಲ್ಲ ಅರ್ಥ ಆಗುತ್ತೆ, ತುಂಬ ಬೇಜಾರು ಕೂಡ ಇದೆ ಆ ವಿಚಾರದಲ್ಲಿ. ಆದರೆ ನಿಮ್ಮ ತಾಯಿನ ನೋಡಿದ್ರೆ ಇನ್ನೂ ಬೇಜಾರಾಗುತ್ತೆ. ನೀನೇನೋ ಬೆಳಿಗ್ಗೆ ಎದ್ದು ರೆಡಿಯಾಗಿ ಕೆಲಸಕ್ಕೆ ಹೊರಗಡೆ ಹೊರಟೋಗ್ತೀಯ, ಮನೆಯಲ್ಲಿ ಒಬ್ಬರೇ ಇರ್ತಾರೆ ನಿಮ್ಮ ತಾಯಿ. ಅವ್ರಿಗೆ ನೋಡ್ತಾ ಇದ್ದರೆ ಒಬ್ಬಂಟಿ ಫೀಲು ನಮಗೂ ಗೊತ್ತಾಗ್ತಿದೆ. ಒಬ್ಬಂಟಿಯಾಗಿ ತುಂಬ ಸಫರ್ ಮಾಡ್ತಿದ್ದಾರೆ ಅವರು. ಇಂಥ ಟೈಮ್ನಲ್ಲಿ ಯಾರಾದರೂ ಒಬ್ಬರು ಜೊತೆಯಲ್ಲಿದ್ದರೆ ಅವರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ಬೋದು. ಹಾಗಾಗಿ ನೀನು ಯಾಕೆ ಮದುವೆಯನ್ನು ಮಾಡ್ಕೋಬಾರ್ದು ಅಂತ ಸಜೆಸ್ಟ್ ಮಾಡ್ತಾರೆ ಅವರ ಒಂದು ಆಪ್ತ ವಲಯದ ಸ್ನೇಹಿತರು. ಆಗ ರವಿ ಆ ಮಾತನ್ನು ಸ್ವಲ್ಪ ಗಂಭೀರವಾಗಿ ಪರಿಶೀಲನೆ ಮಾಡ್ತಾರೆ. ಹೌದು, ಇವ್ರು ಹೇಳೋದ್ರಲ್ಲೂ ಅರ್ಥ ಇದೆ. ನನ್ನ ಅಮ್ಮ ಒಬ್ಬಳೇ ಇರ್ತಾಳೆ ಮನೆಯಲ್ಲಿ. ನಾನು ಮದುವೆ ಆದರೆ ನನ್ನ ಹೆಂಡತಿ ಅವ್ರಿಗೊಂದು ಕಂಪ್ಯಾನಿಯನ್ ಥರ ಜೊತೆಯಲ್ಲಿರ್ತಾರೆ. ಮಾತುಕತೆ ಆಡೋದ್ರಿಂದ ಅವರ ಆರೋಗ್ಯದಲ್ಲಿ ಕೂಡ ಸುಧಾರಣೆಯನ್ನು ಕಾಣ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ 2009ನಲ್ಲಿ ರವಿ ಮದುವೆ ಆಗೋಗ್ತಾರೆ. ರವಿ ಮದುವೆ ಆದಮೇಲೆ ತನ್ನ ಮನೆಯ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗುತ್ತೆ. ಯಾಕಂತ ಹೇಳಿದ್ರೆ ಮದುವೆ ಆದಂತಹ ಆ ಒಂದು ಹೆಣ್ಣುಮಗಳ ಕಾಲ್ಗುಣನೇ ಆಗಿರುತ್ತೆ. ಜೊತೆಗೆ ಒಳ್ಳೆ ಮನಸ್ಥಿತಿಯಲ್ಲಿ ಇದ್ದಂತಹ ಹೆಣ್ಮಗಳಾಗಿರ್ತಾಳೆ. ರವಿಯ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ತನ್ನ ಅತ್ತೆಯ ಸೇವೆಯನ್ನು ಮಾಡಿಕೊಂಡು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿರ್ತಾರೆ. ಹಾಗಾಗಿ ರವಿಯ ತಾಯಿಯ ಆರೋಗ್ಯದಲ್ಲಿ ಕೂಡ ಸುಧಾರಣೆಯನ್ನು ಕಾಣೋದಕ್ಕೆ ಶುರುವಾಗುತ್ತೆ. ಆ ಮನೆಯಲ್ಲಿ ಖುಷಿಯಾಗಿ ಜೀವನ ಮಾಡ್ತಾ ಇರ್ತಾರೆ. ಇಂಥದ್ದೇ ಟೈಮ್ನಲ್ಲಿ ಒಂದು ದಿನ ರವಿಯವನ ಹೆಂಡತಿಯ ಮನೆಯಲ್ಲಿ ಒಂದು ಫಂಕ್ಷನ್ ಇರುತ್ತೆ. ಹಾಗಾಗಿ ಆ ಫಂಕ್ಷನ್ಗೆ ಹೋಗಲೇಬೇಕು ಅಂತ ರವಿಯ ಹೆಂಡತಿ ಕೇಳಿದಾಗ ರವಿ ಕೂಡ ಇಲ್ಲ ಅಂತ ಹೇಳಿದೆ ಅವರಿಗೆ ತವ್ರ ಮನೆಗೆ ಬಿಟ್ಟು ಬರ್ತಾರೆ. ತವ್ರ ಮನೆಗೆ ಬಿಟ್ಟು ಬಂದಂತಹ
ಆ ಒಂದು ರಾತ್ರಿ ವಾಪಸ್ ಮನೆಗೆ ಬಂದಾಗ ರವಿ ಅವರ ತಾಯಿಗೆ ಜೋರು ಧ್ವನಿಯಲ್ಲಿ ಕರೀತಾರೆ. ಯಾಕಂತ ಹೇಳಿದ್ರೆ ಆ ಮನೆಯ ಬಾಗಿಲು ಓಪನ್ ಆಗಿರುತ್ತೆ. ಯಾವಾಗಲೂ ನನ್ನ ತಾಯಿ ಬಾಗಿಲು ಥರ ಓಪನ್ ಮಾಡಿ ಮನೆಯಲ್ಲಿ ಇರೋದಿಲ್ವಲ್ಲ, ಏನಾಯ್ತು ಇವ್ರಿಗೆ ಅಂಥೇಳಿ ಅಮ್ಮ ಅಮ್ಮ ಎಲ್ಲಿದೆಯಾ ಅಂತ ಕೇಳ್ತಾರೆ. ಇಷ್ಟು ಕಡಿದ್ರೂ ಕೂಡ ರೆಸ್ಪಾನ್ಸೇ ಬರೋದಿಲ್ಲ ಮನೆಯಿಂದ. ಯಾಕಂತ ಹೇಳಿದ್ರೆ ಅವನ ತಾಯಿ ಮನೆಯಲ್ಲಿ ಎಲ್ಲೂ ಕಾಣಿಸ್ತಾನೆ ಇರೋದಿಲ್ಲ. ಎಲ್ಲೋದ್ರೂ ಇವರು ಅಂತ ರವಿಗೆ ತುಂಬ ಗಾಬರಿ ಆಗುತ್ತೆ. ಹುಡ್ಕಾಡ್ತಾನೆ, ರೂಮ್ಗಳಲ್ಲಿ ಹುಡ್ಕಾಡ್ತಾನೆ, ಕಿಚನಲ್ಲಿ ಹುಡ್ಕಾಡ್ತಾನೆ, ಎಲ್ಲಿ ಹುಡ್ಕಾಡಿದ್ರೂ ಸಿಗೋದಿಲ್ಲ ತನ್ನ ತಾಯಿ. ಬಹುಶಃ ಮನೆಯ ಬಾಗಿಲು ತೆಗ್ದಿದೆ ಅಂತ ಹೇಳಿದ್ರೆ ಹೊರಗಡೆ ಎಲ್ಲಾದರೂ ಹೋಗಿರ್ಬೋದಾ ಅಂಥೇಳಿ ತುಂಬ ಟೆನ್ಷನಿಂದ ಮನೆಯಿಂದ ಆಚೆ ಓಡ್ಕೊಂಡು ಹೋಗಿ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿಂದ ಆ ರೈಲ್ವೆ ಟ್ರ್ಯಾಕ್ ಹತ್ರ ಹುಡುಕ್ತಾನೆ, ಅಲ್ಲಿ ಎಲ್ಲೂ ಸಿಗೋದೇ ಇಲ್ಲ. ಅದಾದಮೇಲೆ ಜೋರಾಗಿ ಓಡ್ಕೊಂಬರ್ತಾನೆ ಮನೆ ಹತ್ರ. ಮನೆ ಹಿಂಭಾಗದಲ್ಲಿ ಇರ್ತಕ್ಕಂತಹ ಆ ಒಂದು ಭಯಾನಕ ಮರದ ಹತ್ರ ಹೋಗಿ ನೋಡಿದ್ರೆ ಅವನ ತಾಯಿ ಆ ಮರದ ಹತ್ರ ಇರ್ತಕ್ಕಂತಹ ಆ ಒಂದು ಭಯಾನಕ ಬಾವಿಯನ್ನು ನೋಡಿಕೊಂಡು ಕಣ್ಣು ಕೂಡ ಮಿಟಕ್ಸ್ಲಾರ್ದೆ ನೋಡಿಕೊಂಡು ಸ್ಟನ್ನಾಗಿ ಕುತ್ಕೊಂಡ್ಬಿಟ್ಟಿರ್ತಾರೆ ಅಲ್ಲೇ. ಇದನ್ನು ನೋಡ್ತಿದ್ದಂಗೆ ರವಿಗೆ ಶಾಕ್ ಆಗುತ್ತೆ, ಭಯ ಆಗುತ್ತೆ. ಹತ್ರಕ್ಕೆ ಹೋಗಿ ಅವ ಅಮ್ಮ ಯಾಕೆ ಇಲ್ಲಿ ಬಂದು ಕುತ್ಕೊಂಡಿದ್ಯಾ, ಏನು ಮಾಡ್ತಿದ್ಯಾ ನೀನು ಅಂತಂದಾಗ ಯಾವುದೇ ರೀತಿ ಪ್ರತಿಕ್ರಿಯೆನೇ ಕೊಡೋದಿಲ್ಲ ರವಿಯವರ ತಾಯಿ. ಅಲ್ಲಿರ್ತಕ್ಕಂತಹ ಜನರೆಲ್ಲರೂ ಬಂದ್ಬಿಡ್ತಾರೆ. ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಾ? ನಾನು ಅವತ್ತೇ ಹೇಳಿದೆ, ಈ ಮರ ಹಾಗೆ ಇಲ್ಲಿರುವಂತಹ ಬಾವಿಯಲ್ಲಿ ಒಂದು ದುಷ್ಟಶಕ್ತಿಯನ್ನು ಬಂಧಿಸಲಾಗಿದೆ, ದಿಗ್ಬಂಧನ ಮಾಡಿದ್ದಾರೆ ಅಂತ ಅಲ್ಲಿರುವಂತಹ ಒಬ್ಬ ಗ್ರಾಮಸ್ಥ ಹೇಳ್ತಾನೆ ರವಿಗೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ರವಿ. ಅವ್ರ ಅಮ್ಮನ್ನ ಬಲವಂತವಾಗಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ಬಿಡ್ತಾನೆ ಮನೆಗೆ ರವಿ. ಎಷ್ಟೇ ಮಾತಾಡ್ಸಿದ್ರು ಮನೆಗೆ ಬಂದಮೇಲೆ ಅವರಮ್ಮ ಏನೂ ಮಾತಾಡೋದೇ ಇಲ್ಲ. ಒಂದು ರೀತಿ ವಿಯರ್ಡಾಗಿ ಸ್ಮೈಲ್ ಕೊಡ್ತಾರೆ ಲೈಟಾಗಿ. ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಸರಿ ಅಂಥೇಳಿ ಇದ್ದಿದ್ದೆ ಅಂಥೇಳಿ ತಲೆ ಕೆಟ್ಟೋಗುತ್ತೆ ರವಿಗೆ. ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಮಾರನೇ ದಿನ ಬೆಳಿಗ್ಗೆ ಎಂದಿನಂತೆ ಎದ್ದು ತನ್ನ ತಾಯಿಗೆ ಮಾತಾಡ್ಸೋದಕ್ಕೆ ಹೋಗ್ತಾನೆ. ಅದೇ ರೀತಿ ಇರ್ತಾರೆ, ಮಾತಾಡೋದಿಲ್ಲ ಅವರಮ್ಮ. ಬಹುಶಃ ಇಷ್ಟು ದಿನ ಅವ್ರ ಸೊಸೆ ಜೊತೆ ಹೊಂದಾಣಿಕೆ ಚೆನ್ನಾಗಿತ್ತು, ಹಾಗಾಗಿ ಮಾತಾಡ್ಕೊಂಡು ಲವಲವಿಕೆಯಿಂದ ಇದ್ದರು. ಮತ್ತೆ ಲೋನ್ಲಿನೆಸ್ ಏನಾದರೂ ಫೀಲ್ ಮಾಡ್ತಾ ಇದ್ದಾರಾ, ಹಾಗಾಗಿ ಮತ್ತೆ ನಮ್ಮ ತಾಯಿ ಈ ಥರ ಆಗಿದ್ದಾರಾ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಮೊದಲು ತನ್ನ ಹೆಂಡತಿಯನ್ನು ಮನೆಗೆ ಕರ್ಕೊಂಡು ಬರಬೇಕು ಅಂಥೇಳಿ ಡಿಸೈಡ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾನೆ. ಆಫೀಸ್ ಮುಗಿಸ್ಕೊಂಡು ತನ್ನ ಹೆಂಡತಿಯನ್ನು ಕರ್ಕೊಂಡು ವಾಪಸ್ ಬಂದುಬಿಡೋಣ ಅಂತ ಯೋಚನೆ ಮಾಡಿಕೊಂಡು ರವಿ ಆಫೀಸ್ಗೆ ಹೊರಡ್ತಾನೆ. ಆಫೀಸ್ಗೆ ಹೋದಂಥ ರವಿ ಎಂದಿನಂತೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದರೂ ಕೂಡ ಒಂದಷ್ಟು ಯೋಚನೆಗಳು ತಲೆಯಲ್ಲಿರೋದ್ರಿಂದ ಎಂದಿನಂತೆ ಕಾಣಿಸೋದಿಲ್ಲ ಎಲ್ರಿಗೂ. ಅದೇ ಟೈಮ್ಗೆ ಅವನ ಕಲೀಗಾದಂತಹ ಜಾನ್ ಅಲ್ಲಿಗೆ ಬರ್ತಾನೆ. ಹಾಯ್ ರವಿ, ಹೇಗಿದೆಯಾ, ಯಾಕೆ ಹಿಂಗಿದೆಯಾ, ತುಂಬ ಡಲ್ಲಾಗಿ ಕಾಣಿಸ್ತಿದೆಯಲ್ಲ, ಯಾವಾಗಲೂ ನೀನು ಹೀಗಿರೋದಿಲ್ಲ, ಕೆಲಸದಲ್ಲಿ ತುಂಬ ಆಸಕ್ತಿ ಇಟ್ಟು ನೀನು ಕೆಲಸ ಮಾಡುವಂತಹ ವ್ಯಕ್ತಿ, ಇವತ್ತು ಯಾಕೆ ಹೀಗಿದೆಯಾ, ಏನಾದರೂ ಆಗಿದ್ರೆ ನನ್ನ ಹತ್ರ ಶೇರ್ ಮಾಡ್ಕೋಬೋದು ಅಂತ ಹೇಳಿದಾಗ ಅವಾಗ ರವಿ ಕೂಡ ಹೌದು ಜಾನ್, ಮನೆಯ ಪರಿಸ್ಥಿತಿಯನ್ನು ವಿವರಿಸ್ತಾನೆ ರವಿ. ಈ ರೀತಿ ಆಗಿಬಿಟ್ಟಿದೆ, ನಮ್ಮ ತಾಯಿ ತುಂಬ ಚೆನ್ನಾಗಿದ್ದರು, ಇದ್ದಕ್ಕಿದ್ದಂಗೆ ಹೀಗಾಗಿದೆ. ನಿನ್ನೆ ಆದಂತಹ ಒಂದಷ್ಟು ಘಟನೆಗಳನ್ನ ವಿವರಿಸ್ತಾನೆ ಜಾನ್ ಹತ್ರ ರವಿ. ಆಗ ಜಾನ್ ಒಂದು ವಿಚಾರ ಹೇಳ್ತಾನೆ, ತಲೆ ಕೆಡ್ಸ್ಕೊಬೇಡ, ನೀನು ಇವತ್ತು ಮನೆಗೆ ಹೋಗ್ತೀಯಲ್ಲ, ಮನೆಗೆ ಹೋಗಿದ್ದೇನೆ ಫೋನ್ ಮಾಡಿ ಆ ಫೋನನ್ನು ನಿನ್ನ ತಾಯಿ ಹತ್ರ ಕೊಡು, ನಾನು ಮಾತಾಡ್ತೀನಿ ಅವ್ರ ಹತ್ರ, ನಾನು ಹೇಳ್ತೀನಿ ಏನಾಗಿದೆ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ಜಾನು ಪಾದ್ರಿಗಳ ಮಗನಾಗಿರ್ತಾನೆ. ಅಂದರೆ ಈ ಚರ್ಚ್ಗಳಲ್ಲಿ ಫಾದರ್ಗಳಿರ್ತಾರಲ್ಲ ಅಂಥ ಅವರ ಮಗನಾಗಿರ್ತಾನೆ ಜಾನ್. ಸೊ ಹಾಗಾಗಿ ಅವಾಗವಾಗ ಅವ್ರ ತಂದೆ ಜೊತೆಗೆ ಈ ಪ್ಯಾರನಾರ್ಮಲ್ ಆ್ಯಕ್ಟಿವಿಟೀಸ್ ಆದಂತಹ ಅವರ ಮನೆಗಳಿಗೆ ಹೋಗುವಂಥದ್ದು, ಅಲ್ಲಿ ಮಾಡುವಂಥ ಪ್ರೊಸೀಜರ್ಗಳನ್ನ ನೋಡಿ ಒಂದಷ್ಟು ಕಲ್ತಿರ್ತಾನೆ ಜಾನ್ ಕೂಡ ಆ ಒಂದು ವಿದ್ಯೆಯನ್ನು. ಹಾಗಾಗಿ ಜಾನ್ ಈ ರೀತಿ ಹೇಳ್ತಾನೆ ರವಿಗೆ. ಸರಿ ಅಂಥೇಳಿ ರವಿ ಎಂದಿನಂತೆ ಕೆಲಸ ಮುಗಿಸ್ಕೊಂಡು ತನ್ನ ಹೆಂಡತಿಯನ್ನು ತವ್ರ ಮನೆಯಿಂದ ಕರ್ಕೊಂಡು ಮನೆಗೆ ವಾಪಸ್ ಹೋಗ್ತಾನೆ. ವಾಪಸ್ ಹೋಗಿದ್ದೆ ಜಾನನ್ನು ನೆನೆಸ್ಕೊಂಡು ಅವನಿಗೆ ಫೋನ್ ಮಾಡಿ ತನ್ನ ತಾಯಿಗೆ ಕೊಡ್ತೀನಿ ಮಾತಾಡು ಅಂಥೇಳಿ ತನ್ನ ತಾಯಿಗೆ ಫೋನನ್ನು ಕೊಡ್ತಾನೆ ರವಿ. ಕೊಡ್ತಿದ್ದಕ್ಕೇ ತನ್ನ ತಾಯಿ ಕೂಡ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಜಾನ್ ಹತ್ರ. ಜಾನ್ ಕೂಡ ಮಾತಾಡ್ತಾನೆ. ಸರಿಸುಮಾರು 15 ನಿಮಿಷ ಮಾತಾಡ್ತಾರೆ ಇಬ್ಬರು. ಆದ ತಕ್ಷಣ ಫೋನನ್ನು ತನ್ನ ತಾಯಿ ರವಿಗೆ ವಾಪಸ್ ಕೊಡ್ತಾರೆ.
ರವಿ ಮತ್ತು ಜಾನ್ ಹತ್ರ ಮಾತಾಡಬೇಕು ಅಂತ ಕಿವಿ ಹತ್ರ ಫೋನ್ ಇಟ್ಕೊಂಡಾಗ ಕಟ್ ಆಗಿಬಿಟ್ಟಿರುತ್ತೆ ಕಾಲು. ಓಕೆ, ಬಹುಶಃ ಮಾತಾಡಿರಬೇಕು, ಅದಕ್ಕೆ ಸುಸ್ತಾಗಿ ಕಟ್ ಮಾಡಿರ್ಬೋದು, ರಾತ್ರಿ ಆಗಿಬಿಟ್ಟಿದೆ, ಹಾಗಾಗಿ ನಾಳೆ ಮಾತಾಡಿದ್ರೆ ಆಯಿತು ಅಂಥೇಳಿ ಇಗ್ನೋರ್ ಮಾಡಿ ಫೋನನ್ನು ಇಟ್ಬಿಡ್ತಾನೆ ರವಿ ಕೂಡ. ಎಂದಿನಂತೆ ಬೆಳಿಗ್ಗೆ ಆಫೀಸ್ಗೆ ರೆಡಿಯಾಗಿ ಆಫೀಸ್ಗೆ ಹೋಗ್ತಾನೆ ರವಿ. ಆಫೀಸ್ ಹೋಗ್ತಿದ್ದಂಗೆ ಜಾನಿಗೆ ಮೀಟ್ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಏನು ಹೇಳ್ಬೋದು ಜಾನ್ ಇವತ್ತು ತನ್ನ ತಾಯಿ ಹತ್ರ ಮಾತಾಡಿದಾನಲ್ಲ ಅಂಥೇಳಿ. ಜಾನ್ ಕೂಡ ಅಲ್ಲ ರವಿ, ಸಿಕ್ಕಿದ ತಕ್ಷಣ ಜಾನ್ ಕೇಳೋದು ಇದೇ ವಿಚಾರ. ಅಲ್ಲ ರವಿ, ನೆನ್ನೆ ಹೋದೆ ತಾನೆ, ಹೋಗಿ ನಿಮ್ಮ ತಾಯಿ ಹತ್ರ ಮಾತಾಡೋದಕ್ಕೆ ಫೋನ್ ಕೊಡು ಅಂತ ಹೇಳಿದ್ರೆ ನಿಮ್ಮ ತಂದೆ ಕೊಟ್ಟಿದ್ಯಾ ಅಂತ ಹೇಳ್ತಾನೆ. ಹೇಳ್ತಿದ್ದಂಗೆ ರವಿಗೆ ಏನು ಹೇಳ್ತಿದ್ಯಾ ಜಾನ್ ನೀನು? ನನ್ನ ತಂದೆಗೆ ಕೊಟ್ಟನ ಫೋನು? ಹೌದು, ಇನ್ನೇನೆ ನಿನ್ನ ತಂದೆಗೆ ತಾನೇ ಫೋನ್ ಕೊಟ್ಟಿದ್ದು, ನಾನು ಫೋನಲ್ಲಿ ಮಾತಾಡಿದ್ದು ನಿನ್ನ ತಂದೆ ಹತ್ರ ತಾನೇ ಅಂತ ಹೇಳಿದಾಗ ಏನು ಹೇಳಬೇಕು ಗೊತ್ತೇ ಆಗೋದಿಲ್ಲ. ಏಯ್, ತಮಾಷೆ ಮಾಡಬೇಕಲ್ಲ ಜಾನ್ ನೀನು, ನನಗಿರುವಂಥ ಟೆನ್ಷನ್ನಲ್ಲಿ ತಮಾಷೆ ಮಾಡುವಂಥ ಮೂಡ್ನಲ್ಲಿ ನಾನಿಲ್ಲ, ದಯವಿಟ್ಟು ಈ ರೀತಿ ತಮಾಷೆ ಮಾಡಬೇಡ ಅಂತ ಹೇಳ್ತಾನೆ. ನಾನು ಯಾಕೆ ತಮಾಷೆ ಮಾಡಲಿ ರವಿ? ನೀನು ಕೊಟ್ಟಿದ್ದ ಫೋನ್ ನಿಮ್ಮ ತಂದೆ ಹತ್ರ ಸರಿ ಸುಮಾರು 15 ನಿಮಿಷ ಮಾತಾಡಿದ್ದೀನಿ ಅಂತ ಹೇಳ್ತಾನೆ. ಏಯ್, ಏನು ಹೇಳ್ತಾ ಇದೆಯಾ? ನನ್ನ ತಂದೆ ತೀರ್ಕೊಂಡು ಸುಮಾರು 2 ತಿಂಗಳಾಗಿದೆ, ನನಗಿರೋದು ನನ್ನ ತಾಯಿ ಮಾತ್ರ. ನಾನೇ ನನ್ನ ತಾಯಿ ಮಾತಾಡಬೇಕಾದ್ರೆ ಪಕ್ಕದಲ್ಲೇ ನಿಂತಿದ್ದೆ, ನೀನು ಮಾತಾಡಿದ್ದು ನನ್ನ ತಾಯಿ ಜೊತೆ ಅಂತ ಹೇಳ್ತಿದ್ದಂಗೆ ಜಾನಿಗೆ ಗಾಬರಿ ಜೊತೆಗೆ ಶಾಕ್ ಆಗುತ್ತೆ. ಆಮೇಲೆ ಇದ್ದಕ್ಕಿದ್ದಂಗೆ ರವಿಗೆ ಪಕ್ಕ ಕರ್ಕೊಂಡೋಗಿ ಹೇಳ್ತಾನೆ, ನೀನು ಯಾವ ದೇವ್ರನ್ನ ನಂಬ್ತೀಯ ಆ ದೇವ್ರ ಹತ್ರ ಬೇಡ್ಕೊ, ಅಥವಾ ಯಾವ ಪೂಜಾರಿಗಳಿಗೆ ಕರೆಸಿ ಪೂಜೆಯನ್ನು ಮಾಡಿಸ್ತೀಯ ನನಗೆ ಗೊತ್ತಿಲ್ಲ, ಅಲ್ಲಿ ಏನೋ ಸರಿ ಇಲ್ಲ, ಮನೆಗೆ ಮೊದಲು ಯಾರಿಗಾದ್ರೂ ಕರೆಸಿ ಏನಾದರೂ ಒಂದು ಪೂಜೆಯನ್ನು ಮಾಡಿಸು ಅಂಥೇಳಿ ಸಜೆಸ್ಟ್ ಮಾಡ್ತಾನೆ ಜಾನ್ ರವಿಗೆ. ಕೇಳಿದಂಥ ರವಿಗೆ ಮತ್ತೆ ಗಾಬರಿ ಆಗುತ್ತೆ, ಯಾಕೆ ಇವನು ಈ ರೀತಿ ಹೇಳ್ತಿದ್ದಾನೆ ಅಂತ. ಮತ್ತು ಅವ್ನು ಹೇಳಿದಂಥದ್ದು ಅಷ್ಟೇ, ನನ್ನ ತಂದೆ ಹತ್ರ ಮಾತಾಡಿದ್ದೀನಿ ಅಂತ ಕೂಡ ಹೇಳ್ದ. ನನ್ನ ತಾಯಿ ಮಾತಾಡಿದ್ರೆ ಇವನು ಯಾಕೆ ತಂದೆ ಹತ್ರ ಮಾತಾಡಿದೆ ಅಂತ ಹೇಳ್ತಾ ಇದ್ದಾನೆ ಅಂತ ತುಂಬ ಕನ್ಫ್ಯೂಸ್ಡ್ ಆಗೋಗ್ತಾನೆ ರವಿ. ಮನೆಗೆ ಬರ್ತಿದ್ದಂಗೆ ರವಿ ಅವರ ಪಾರಂಪರಿಕ ಜ್ಯೋತಿಷ್ಯರನ್ನು ಫೋನ್ ಮುಖಾಂತರ ಭೇಟಿ ಮಾಡ್ತಾನೆ. ಫೋನ್ ಮಾಡಿ ಮನೆಗೆ ಬನ್ನಿ, ಈ ರೀತಿ ಆಗಿದೆ ಅಂತ ಹೇಳ್ತಿದ್ದಂಗೆ ಸರಿ ಅಂಥೇಳಿ ಮಾರನೇ ದಿನ ಬೆಳಿಗ್ಗೆ ಅವರ ಒಂದು ಜ್ಯೋತಿಷಿ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಂಗೆ ಏನಾಯ್ತು ರವಿ ಅಂತ ಕೇಳಿದಾಗ ಈ ರೀತಿ ಆಯಿತು ಅಂತ ಒಂದಷ್ಟು ಇನ್ಸಿಡೆಂಟ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಂಗೆ ಸರಿ ಆಯಿತು, ನಿಮ್ಮ ತಾಯಿ ಎಲ್ಲಿದ್ದಾರೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಕರ್ಕೊಂಡು ಹೋಗ್ತಿದ್ದಂಗೆ ಅವರ ತಾಯಿಯ 2 ಕೈಗಳನ್ನ ಇಟ್ಕೊಂಡು ಒಂದಷ್ಟು ಮೆಡಿಟೇಷನ್ ಮಾಡ್ತಾರೆ ಅಂತ ಅನಿಸುತ್ತೆ, ಒಂದಷ್ಟು ಮಂತ್ರಗಳನ್ನ ಪಠನೆ ಮಾಡ್ತಾರೆ ಅಂತ ಅನಿಸುತ್ತೆ. ಹಂಗೆ ಮಾಡ್ತಿದ್ದಂಗೆ ಕಣ್ಣು ಮುಚ್ಚಿದ್ದಂಗೆ ಆ ಜ್ಯೋತಿಷಿಗೆ ಏನೇನೋ ವಿಚಿತ್ರವಾದಂತಹ ಮುಖಗಳು ಕಾಣಿಸೋದಕ್ಕೆ ಶುರುವಾಗುತ್ತೆ. ಇದಕ್ಕಿದ್ದಂಗೆ ಕಣ್ಣು ತೆಗಿತಾರೆ, ಗಾಬರಿಯಾಗಿ ದೂರ ಸರಿದು ಬಿಡ್ತಾರೆ. ರವಿಗೆ ಅರ್ಜೆಂಟಾಗಿ ನೀನು ನನ್ನ ಜೊತೆ ಬಾ ಅಂತ ಆಚೆ ಕರ್ಕೊಂಡೋಗಿ, ರವಿ ಇಲ್ಲಿ ಏನೋ ಆಗ್ತಿದೆ, ತುಂಬಾ ಶಕ್ತಿಶಾಲಿಯಾದಂಥ ಒಂದು ದುಷ್ಟ ಆತ್ಮದ ಕಾಟ ಅಥವಾ ದುಷ್ಟ ಶಕ್ತಿಯ ಕಾಟ ಈ ಮನೆಯಲ್ಲಿ ನನಗೆ ಕಾಣಿಸ್ತದೆ. ಆ ದುಷ್ಟಶಕ್ತಿಯ ಶಕ್ತಿ ಎಷ್ಟು ಬಲಿಷ್ಠವಾಗಿದೆ ಅಂತ ಹೇಳಿದ್ರೆ ಯಾರು ಅಂತ ಕೂಡ ನಾನು ಪ್ರಯತ್ನ ಮಾಡಿದ್ರೂ ಕೂಡ ನೋಡೋದಕ್ಕೆ ಆಗ್ತಾ ಇಲ್ಲ, ಬೇರೆ ಬೇರೆ ಮುಖಗಳು ಕಾಣ್ತಾ ಇದೆ. ಇದು ಖಂಡಿತವಾಗ್ಲೂ ನನ್ನಿಂದ ಆಗುವಂಥ ಕೆಲಸ ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂತಹ ರವಿ, ಏನು ಹೇಳ್ತಾ ಇದ್ದೀರಾ ಗುರುಗಳೇ, ನಿಮ್ಮಿಂದಲೇ ಆಗದೇ ಇರುವಂಥ ಕೆಲಸ ಅಂದರೆ ಏನಿದು ಅಂತ ಸ್ವಲ್ಪ ಭಯಭೀತನಾಗಿ ಕೇಳ್ತಾನೆ. ಹೌದು ರವಿ, ಈ ಒಂದು ವಿಚಾರ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಟ್ಟಿದೆ, ಆದರೆ ನಿನಗೊಂದು ಸಜೆಷನನ್ನು ಕೊಡ್ತೀನಿ, ಅಲ್ಲಿಗೆ ನೀನು ಕರ್ಕೊಂಡೋದ್ರೆ ಖಂಡಿತವಾಗ್ಲೂ ನಿನ್ನ ತಾಯಿಗೆ ಪರಿಹಾರ ಸಿಗ್ಬೋದು ಅಂತ ಹೇಳ್ತಾನೆ. ಸರಿ ಗುರುಗಳೇ, ಅದು ಯಾವ ಜಾಗ ಅಂಥೇಳಿ ನಾನು ಖಂಡಿತವಾಗ್ಲೂ ನನ್ನ ತಾಯಿಗಳಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ದೇವನಹಳ್ಳಿಯ ಸಮೀಪ ಒಂದು ದರ್ಗಾ ಇದೆ, ಅದು ತುಂಬ ಪ್ರಖ್ಯಾತಿ ಹೊಂದಿರತಕ್ಕಂತಹ ದರ್ಗಾ. ಇಂಥ ಒಂದು ವಿಚಾರಗಳಿಗೆ ಆ ಒಂದು ದರ್ಗಾದಲ್ಲಿ ಪೀರ್ ಬಾಬಾ ಅನ್ನೋರಿದ್ದಾರೆ. ಆ ಪೀರ್ ಬಾಬಾ ಬಹುಶಃ ನಿನ್ನ ತಾಯಿಯಲ್ಲಿರ್ತಕ್ಕಂತಹ ಸಮಸ್ಯೆಗೆ ಪರಿಹಾರವನ್ನು ಕೊಡ್ಬೋದು ಅಂತ ಹೇಳ್ತಾರೆ.